ಜಿಯೋ ಸೇಲ್ಸ್ ಅಸೋಸಿಯೇಟ್ ಕಾರ್ಯಕ್ರಮದ ತರಬೇತಿ ಮಾಡ್ಯೂಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ JSA ಹೇಗೆ ಗಳಿಸಬಹುದು ಮತ್ತು ಅವರು ಒಂದು ತಿಂಗಳಲ್ಲಿ ಎಷ್ಟು ಸಂಪಾದಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ. ನಿಮಗೆ ತಿಳಿದಿರುವಂತೆ ನೀವು 3 ಕೆಲಸಗಳನ್ನು ಮಾಡಬೇಕು. ಈ ಪ್ರತಿಯೊಂದು ಕಾರ್ಯಕ್ಕೂ ನೀವು ಅಂಕಗಳನ್ನು ಗಳಿಸಬಹುದು. ಪ್ರತಿ ಪಾಯಿಂಟು 75 ರೂಪಾಯಿ ಮೌಲ್ಯದ್ದಾಗಿದೆ. ಮೊದಲ ಕೆಲಸವಾದ ಹೋಮ್ ರೀಚಾರ್ಜ್ನೊಂದಿಗೆ ಪ್ರಾರಂಭಿಸೋಣ. ಪ್ರತಿ ಯಶಸ್ವಿ ಹೋಮ್ ರೀಚಾರ್ಜ್ನಲ್ಲಿ ನೀವು 2 ಅಂಕಗಳನ್ನು ಗಳಿಸುತ್ತೀರಿ. ಅಂದರೆ ನೀವು 75 × 2 150 ರೂಪಾಯಿ ಗಳಿಸುತ್ತೀರಿ. ಎರಡನೇ ಕಾರ್ಯವೆಂದರೆ ಜಿಯೋ ಸ್ಟಾರ್ಟರ್ ಪ್ಯಾಕ್ ಮಾರಾಟ ಮಾಡುವುದು. ಜಿಯೋ ಸ್ಟಾರ್ಟರ್ ಪ್ಯಾಕ್ JSPನ ಪ್ರತಿ ಯಶಸ್ವಿ ಮಾರಾಟದ ಮೇಲೆ ನೀವು 1 ಪಾಯಿಂಟ್ ಅನ್ನು ಪಡೆಯುತ್ತೀರಿ. ಇದರ ಅರ್ಥ ನೀವು 75 ರೂಪಾಯಿಗಳನ್ನು ಗಳಿಸುತ್ತೀರಿ. ಈಗ ಮೂರನೇ ಕಾರ್ಯ, ಅದು ಜಿಯೋ ಏರ್ ಫೈಬರ್ ಸಂಪರ್ಕಗಳನ್ನು ಬುಕ್ ಮಾಡುವುದು. ಪ್ರತಿ ಯಶಸ್ವಿ ಹೋಮ್ ಏರ್ ಫೈಬರ್ ಬುಕಿಂಗ್ನಲ್ಲಿ ನೀವು 1 ಪಾಯಿಂಟ್ ಪಡೆಯುತ್ತೀರಿ. ಅಂದರೆ ನೀವು 75 ರೂಪಾಯಿ ಗಳಿಸುತ್ತೀರಿ. ಈಗ ನೀವು 1 ತಿಂಗಳಲ್ಲಿ ಎಷ್ಟು ಹಣ ಗಳಿಸಬಹುದು ಎಂದು ನೋಡೋಣ. ಪ್ರತಿದಿನ ನೀವು 2 ಹೋಮ್ ರೀಚಾರ್ಜ್ ಪೂರ್ಣಗೊಳಿಸಿದರೆ, 2 ಜಿಯೋ ಸ್ಟಾರ್ಟರ್ ಪ್ಯಾಕ್ಗಳನ್ನು ಮಾರಾಟ ಮಾಡಿದರೆ ಮತ್ತು 1 ಜಿಯೋ ಏರ್ ಫೈಬರ್ ಸಂಪರ್ಕವನ್ನು ಬುಕ್ ಮಾಡಿದರೆ ನೀವು ಪ್ರತಿದಿನ 7 ಅಂಕಗಳನ್ನು ಗಳಿಸುತ್ತೀರಿ. ನೀವು 1 ತಿಂಗಳಲ್ಲಿ 25 ದಿನ ಕೆಲಸ ಮಾಡಿದರೆ ನೀವು 7 ರಿಂದ 25ರ ಗುಣಲಬ್ಧವನ್ನು ಒಟ್ಟು 175 ಅಂಕಗಳಿಗೆ ಸೇರಿಸುತ್ತೀರಿ. ಅಂದರೆ 175 ಅಂಕಗಳು. ಆದ್ದರಿಂದ 1 ತಿಂಗಳಲ್ಲಿ ನೀವು 175 ರಿಂದ 75 ರೂಪಾಯಿ ಗುಣಿಸಿ ಗಳಿಸುತ್ತೀರಿ 13,125 ರೂಪಾಯಿಗಳು. ಅತ್ಯುತ್ತಮ ಭಾಗವೆಂದರೆ ನೀವು 1 ತಿಂಗಳಲ್ಲಿ ಗಳಿಸಬಹುದಾದ ಅಂಕಗಳಿಗೆ ಯಾವುದೇ ಗರಿಷ್ಠ ಮಿತಿ ಇಲ್ಲ. ನೆನಪಿಡಿ, JSA ಆಗಿರುವ ಅತ್ಯುತ್ತಮ ಭಾಗವೆಂದರೆ ನೀವು ಎಷ್ಟು ಅಂಕಗಳನ್ನು ಗಳಿಸಬಹುದು ಎಂಬುದಕ್ಕೆ ಯಾವುದೇ ಗರಿಷ್ಠ ಮಿತಿ ಇಲ್ಲ. ಧನ್ಯವಾದಗಳು ಮತ್ತು ಹ್ಯಾಪಿ ಸೆಲ್ಲಿಂಗ್.